ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆಗಿದ್ದಾರೆ, ನಾನು ಚೆನ್ನಾಗಿ, ನೀವು ಸಹ ಚೆನ್ನಾಗಿದ್ರೆ ಅನ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ. ಇವತ್ತಿನ ದಿನ ನನಗೆ ಹೊಟ್ಟೆನಾಗಿರುತ್ತೆ, ಮತ್ತು ದನಕ್ಕೆ ಬೇರೆ ಹುಷಾರಿಲ್ಲ. ಅವನಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಾ ಇಲ್ಲ ಮನೆಯಲ್ಲೇ ಸಿರಪ್ ಹಾಕೋದಾ ಇಲ್ಲ ನೋಡಬೇಕು. ಜ್ವರ ಏನು ಅಷ್ಟೇನಿಲ್ಲ, ಸ್ವಲ್ಪ ಆಟ ಆಡ್ತಿದ್ದಾನೆ. ಹಾಗೆ ಮೈ ಬಿಸಿ ಬಂದರೆ ಸಾಕು ಹಂಗೆ ಮಲಗಿಬಿಡ್ತಾನೆ. ಮತ್ತೆ ಹೋಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೈಟಿಂದ ನಿದ್ದೆ ಸರಿ ಹೋಗಲಿಲ್ಲ. ಅವನು 4 ಗಂಟೆಯಿಂದ ಏನೋ ಜ್ವರ ಜಾಸ್ತಿ ಆಗಿತ್ತು. ವಿಕ್ಸ್ ಅದೆಲ್ಲ ಹಚ್ಚಿ ಮಲಗಿಸಿದ್ದೀನಿ, ವಿಳೆದೆಲೆಗೆ ವಿಕ್ಸ್ ಅದೆಲ್ಲ ಹಾಕಿ ಹಚ್ಚಿ ಮಲಗಿಸಿದ್ದೀನಿ. ಈಗ ಸ್ವಲ್ಪ ಪರವಾಗಿಲ್ಲ, ಆದರೆ ನೈಟೆಲ್ಲ ನಿದ್ದೆ ಮಾಡಿಲ್ವಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತೆಯವರು ಅಲ್ಲಿ ಹೋಟೆಲೇ ಮಲಗಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಇಲ್ಲೇ ಮಲಗಿದ್ದ ಅವನು. ಆದರೆ ನಮ್ಮ ಅತ್ತೆಯವ್ರು ನೋಡಿದ ತಕ್ಷಣ ಅಳ್ತಾ ಇದ್ದ, ಬಿಡಲೇ ಇಲ್ಲ. ಸರಿ ಹೋಟೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಯಾಗೋ ಸೀರೆ ಇದೆಯಲ್ಲ, ಆ ಸೀರೆಯಲ್ಲಿ ಮಲಗ್ತಾನಲ್ವಾ. ಸೀರೆಲ್ಲಾದರೆ ಒಂದು 2 ಅವರ್ ಆದರೂ ಎದ್ದೊಳೋದಿಲ್ಲ. ಅದೇ ನೆಲದ ಮೇಲೆ ಮಲಗಿಸ್ಬಿಟ್ರೆ ಸಾಕು, ಬೇಗ ಹೇಳ್ತಾನೆ. ಮತ್ತು ಅವ್ನು ಎತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಆಗಲ್ಲ. ಹೋಟೆಲ್ ಹತ್ರ ಹೋಗ್ತೀನಿ ಈಗ. ಅಲ್ಲಿ ಮಲಗಿದ್ದಾನ, ಆಟ ಆಡ್ತಿದ್ದೇನೋ ಗೊತ್ತಾಗುತ್ತೆ. ಹಾಗೆ ತಿಂಡಿಗೆ ಅಂತ ಟೊಮೊಟೊ ಬಾತು ಮತ್ತು ವಡೆ ಮಾಡಿಟ್ಟಿದ್ದೆ. ಚಾರ್ಗೆ ಟಿಫನ್ಗೆ ಅದನ್ನೇ ಹಾಕ್ಕೊಟ್ಟು ಕಳಿಸಿದ್ದೀನಿ. ಟಿಫನ್ಗೆ ಟೊಮೊಟೊ ಬಾತ್ ಮಾಡೋಕ್ಕೆ. ಚಾರ್ವಿ ಅಂತೂ ಬೆಳಗ್ಗೆ ಖುಷಿಯಾಗೋದು, ಕಲರ್ ಡ್ರೆಸ್ ಅಲ್ವಾ, ಅದಕ್ಕೋಸ್ಕರ. ಯೂನಿಫಾರ್ಮ್ ಆದರೂ ಅಳ್ತಾ ಇರ್ತಾಳೆ. ಇನ್ನು ಮನೆಯಲ್ಲೆಲ್ಲ ಕೆಲಸ ಮಾಡಿ ಮುಗಿಸಿ ಆಮೇಲೆ ಕಾಫಿ ಕುಡಿದು ನಾಷ್ಟ ತಿಂದು, ಹಾಗೆ ನಮ್ಮ ಅತ್ತೆಯವ್ರಿಗೆ ನಾಷ್ಟ ತೊಗೊಂಡೋಗಿ ಕೊಡಬೇಕು ಹೋಟೆಲ್ ಹತ್ರ ಹೋಗಿ. ಇನ್ನು ರಾಜು ಅವ್ರು ಬರ್ತಾರೆ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗೆ ನಾನು ಸ್ವಲ್ಪ ಊಟ ಮಾಡೋಣ ಅಂತ ನಾಷ್ಟ ತಿಂದ್ಬಿಟ್ಟು ಆಮೇಲೆ ಹೋಟೆಲ್ ಹತ್ರ ಹೋಗಬೇಕು. ಈಗ ಹೇಳಿದ್ನಲ್ಲ, ಚಾರ್ವಿಗೆ ಇದನ್ನೇ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ದೀನಿ. ಬೆಳಗ್ಗೆನೇ ಗಡಿಬಿಡಿಯಲ್ಲಿ ಆಗಲ್ಲ. ಚಾರ್ವಿಗೆ ಕಲರ್ ಡ್ರೆಸ್ ಅಂದರೆ ಸ್ವಲ್ಪ ಖುಷಿಯಾಗಿ ರೆಡಿಯಾಗಿ ಓಡ್ತಾಳೆ. ಅದೇ ಸ್ಕೂಲ್ ಡ್ರೆಸ್ಸು ಅಂದರೆ ಸಹ ಒಂಥರ ಮಕ ಇಟ್ಕೊತಾಳೆ, ಇಲ್ಲಾಂದ್ರೆ ಅಳೋದು, ಆಟ ಮಾಡೋದು, ತಲೆ ಬಾಚಿಸ್ಕೊಳ್ಳೋದು, ಈ ಥರ ತುಂಬ ಆಟ ಮಾಡ್ತಾಳೆ. ಒಂದೊಂದು ಸಲ ಹೇಳಿದ್ರೆ ಬೇಗನೆ ರೆಡಿ ಆಗಿಬಿಡ್ತಾಳೆ. ಒಂದೊಂದು ಸಲ ಅವ್ರ ಅಜ್ಜಿ ಇದ್ರೆ ಅಂತೂ ತುಂಬಾ ಹಠ ಮಾಡ್ತಾಳೆ, ರೆಡಿ ಆಗೋದೇ ಇಲ್ಲ. ಸ್ಕೂಲ್ಗೂ ಲೇಟ್ ಆಗಿಬಿಡುತ್ತೆ, ಹೋಗೋದೇ ಇಲ್ಲ ದಿನ ಅಂತೂ ಸ್ಕೂಲ್ಗೆ. ಇನ್ನು ನಾಷ್ಟ ತೊಗೊಂಡು ಹೋಟೆಲ್ ಹತ್ರ ಬಂದ್ವಿ. ಹಾಗೆ ಹೋಟೆಲ್ ಪಕ್ಕದಲ್ಲೇ ಗಿಡಗಳ ನರ್ಸರಿ ಇದೆ. ನರ್ಸರಿಲ್ಲ ಅಲ್ಲಿ ಮನೆಗೆ ಬೇಕಾಗೋಷ್ಟು ಪಾಟ್ಗಳು ಮತ್ತು ಗಿಡಗಳನ್ನ ತೊಗೊಳ್ಳೋಣ ಅಂತ ಬಂದೆ. 1-3 ಪಾಟ್ ಅದೆಲ್ಲ ತಗೊಂಡು ಮನೆಗೆ ಬೇಕಾಗಿರೋದನ್ನ ತೊಗೊಂಡು ಸೆಲೆಕ್ಟ್ ಮಾಡಿಟ್ಬಿಟ್ಟು ಬಂದೆ. ಮತ್ತು ದನ ನೋಡಿ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ ಹೋಟೆಲಲ್ಲಿ. ನಮ್ಮ ಅತ್ತೆಯವ್ರು ಮುದ್ದೆ ಮಾಡ್ತಿದ್ದಾರೆ. ಇನ್ನು ಅವನೇನು ಏನು ತಿಂದಿರಲಿಲ್ಲ. ಸರಿ ಊಟ ತಿನ್ಸೋಣ ಅಂತ ಮನೆಯಿಂದ ತೊಗೊಂಡು ಅದು ಊಟ ತಿಂದಿಲ್ಲ ಅವ್ನು ಸರಿಯಾಗಿ. ಅದಕ್ಕೋಸ್ಕರ ಹೋಟೆಲಿಂದ ದೋಸೆ ತರಿಸಿದ್ವಿ. ಯಾಲ ರಾಜು ಹೋಟೆಲಿಂದ ದೋಸೆ ತಗೋ ಅಷ್ಟರಲ್ಲಿ ದನವು ಹೊಟ್ಟೆ ಹಸಿವು ತಡೆಯೋಕ್ಕಾಗಲಿಲ್ಲ. ಸರಿ ಬಿಸಿ ಬಿಸಿಯಾಗಿ ಮುದ್ದೆ ಆಗ್ತಿತ್ತಲ್ಲ, ಅದನ್ನೇ ತಿನ್ನಿಸಿದ್ವಿ. ಹೌದು, ಕುತ್ತು ಸಾಂಗ್ಟಿ ಬಾಗುಂದಮ್ಮ. ಆಬಿಟ್ಕೊ ಧನು ಅವು ಹಾಗೆ ಬರ್ತಾ ಚಾವಿನ ಸ್ಕೂಲಿಂದ ಕರ್ಕೊಂಬಂದು ಹೋಟೆಲ್ ಹತ್ರನೇ ಬಿಟ್ಟರು. ಇನ್ನು ನಮ್ಮ ಅತ್ತೆಯವರು ಗಿಡ ಅದನ್ನು ತೊಗೊಂಡಿದ್ವಲ್ಲ, ಅದು ಏನು 2 ತೊಗೊಂಡಿದೆಯಲ್ಲ ಅಂತ ಹೇಳಿ ಇನ್ನೂ ಒಂದೆರಡು ಪಾಟ್ ತೊಗೊಂಡು ಮನೆಗೆ ಅಂತ. ಇನ್ನು ನಮ್ಮ ಹೋಟೆಲ್ ಒಳಗಡೆ ನೋಡಿ ಪುಟ್ಟದಾಗ ಹಲಸಿನಣ್ಣು ಬಿಟ್ಟಿದೆ ಗಿಡ. ಹಲಸಿನಣ್ಣಿನ ಮರ ಇದು ದೊಡ್ಡದು. ಇನ್ನು ರಾಜು ಅವ್ರು ಬಂದರು, ಅವರು ಹೋಟೆಲ್ಗೆ ಅಂತ ಮಾಂಸ ಹೊಡಿತಾಯಿದ್ರು. ಇನ್ನು 1 ಗಂಟೆ ಮೇಲೆ ಕಸ್ಟಮರ್ಸ್ ಬರೋದು ಜಾಸ್ತಿ ಆಗುತ್ತೆ. ಮಧ್ಯಾಹ್ನದ ಊಟ ಅಲ್ವಾ, ಅದಕ್ಕೋಸ್ಕರ ಮುದ್ದೆ ಅನ್ನ ರೈಸು ಇಂಥದ್ದು ಕೇಳ್ತಾ ಇರ್ತಾರೆ. ಫ್ರೈ ಜಾಸ್ತಿ ತಿನ್ನೋದು, ಫ್ರೈ ಹಾಕ್ಕೊಡ್ತಾಯಿದ್ವಿ ನಾವು. ನಮ್ಮ ಅತ್ತೆ ಕಸ್ಟಮರ್ಸ್ ಜಾಸ್ತಿ ಇದ್ದಾರಲ್ವಂತ. ಬೆಳಗ್ಗೆ ಸಂಜೆ ಸ್ವಲ್ಪ ವ್ಯಾಪಾರ ಕಡಿಮೆ ಇರುತ್ತೆ, ಮಧ್ಯಾಹ್ನದ ಹೊತ್ತು ಮಾತ್ರ ಸ್ವಲ್ಪ ವ್ಯಾಪಾರ ಆಗೋದಷ್ಟೇ. ಇನ್ನು ಹೋಟೆಲಿಂದ ಬಂದು ಇಬ್ಬರಿಗೂ ಊಟ ಮಾಡಿ ತಿನ್ನಿಸಿ ಮಲಗಿಸಿದ್ದೀನಿ. ಇನ್ನು ದನಗೆ ಜ್ವರ ಐತಲ್ಲ, ಜ್ವರದ ಸಿರಪ್ ಹಾಕಿ ಮಲಗಿಸಿದ್ದೀನಿ. ಹಾಗೆ ಸ್ವಲ್ಪ ವಿಕ್ಸು ಅದನ್ನೆಲ್ಲ ಹಚ್ಚೋಣ ಅಂತ ವಿಳೆದೆಲೆ ಮತ್ತು ವಿಕ್ಸು ಸ್ವಲ್ಪ ದೀಪ ಅಂಟಿಸ್ಕೊಂಡಿದ್ದೀನಿ. ಮಕ್ಕಳದು ವಿಕ್ಸ್ ಬರುತ್ತಲ್ಲ, ಅದು ಸ್ವಲ್ಪ ಪವರ್ ಕಮ್ಮಿ ಇರುತ್ತೆ. ಸ್ವಲ್ಪ ದೊಡ್ಡವ್ರದ್ದು ಈ ವಿಕ್ಸ್ ಅಮೃತ ಜನ ಆದರೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಹಾಗೆ ಘಾಟು ಇದು ಮಲಗಿದ್ದಾಗ ಮಾತ್ರ ಮಕ್ಳಿಗೆ ಹಾಕ್ಬೇಕು, ಇಲ್ಲಾಂದರೆ ಅವ್ರು ಎದ್ದಿದ್ದಾಗ ಹಾಕಿದ್ರೆ ಊರಿಗೆ ಅಳ್ತಾರೆ ಅವರು. ವಿಳೆದೆಳೆಗೆ ವಿಕ್ಸ್ ಹಾಕಿ ಸ್ವಲ್ಪ ಬೆಂಕಿ ದೀಪದಲ್ಲಿ ಹಬೆ ತೋರಿಸಿ ಬೆಚ್ಚಗೆ ಮಾಡಿಕೊಂಡು ಮಕ್ಕಳು ಎದೆ ಮೇಲೆ ಮತ್ತು ಮೈಗೆ ಈ ಥರ ಬೆಚ್ಚಗೆ ಮಾಡಿ ಇಟ್ಕೊಬೇಕು. ನೋಡ್ಕೊಂಡು ಇಡಬೇಕು ಬಿಸಿ ಇದೆಯಾ ಇಲ್ವಾ ಅಂತ. ಈಗ ಎದೆ ಮೇಲೆ ಎಲ್ಲ ಇಟ್ಟಿದ್ದಾಯಿತು. ಈಗ ಬೆನ್ನ ಮೇಲೆ ಮೈಗೆ ಬೆಚ್ಚಗೆ ಮಾಡಿ ಇಡ್ತಾಯಿದ್ದೀನಿ. ಈಗ
ನಾನು ಇದನ್ನು ನನ್ನ ಮಗ ಮತ್ತು ಚಾರು ಹುಟ್ಟಿದಾಗಿಂದನೂ ಮಾಡ್ಕೊಂಬರ್ತಾ ಇದ್ದೀನಿ. ಇದೇ ಥರನೇ ಒಂದು ದಿವಸ ನೋಡ್ತೀನಿ ಜ್ವರ ಕಡಿಮೆ ಆಗುತ್ತೋ ಇಲ್ವೋ ಅಂತ. 2ನೇ ದಿನಕ್ಕೆ ಜ್ವರ ಇತ್ತು ಅಂದರೆ ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಜ್ವರ ಅಂತ ಜಾಸ್ತಿ ಹೊತ್ತು ಮಲಗಿಸ್ಬಾರ್ದು, ಅವಾಗವಾಗ ನೋಡ್ಕೊತಾ ಇರಬೇಕು. ಈ ಥರ ಕಾಲು ಕೈಗೆ ಮತ್ತು ತಲೆ ನೆತ್ತಿಗೆ ಕ್ಲೀನಾಗಿ ವಿಕ್ಸ್ ಹಚ್ಚಿ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಸೆಕೆ ನೀರು ಕೂಡ ಬರುತ್ತೆ. ಮಕ್ಕಳ ವಿಷಯದಲ್ಲಂತೂ ಕೇರ್ಲೆಸ್ ಆಗಿರಬಾರ್ದು. ಅವಾಗವಾಗ ಜ್ವರ ಬಂದರೆ ನೋಡ್ಕೊತಾ ಇರಬೇಕು. ಅವರು ಮಲಗಿ ಎದ್ದಾಗ ಆಟ ಆಡೋಕ್ಕೆ ಮಕ್ಕಳ ಜೊತೆ ಬಿಡಬೇಕು. ಆದಷ್ಟು ಮಕ್ಕಳ ಜೊತೆ ಆಟ ಆಡೋಕ್ಕೆ ಬಿಟ್ರೇ ಅವರು ಬೇಗನೆ ಹುಷಾರಾಗ್ತಾರೆ ಮಕ್ಕಳು. ಮತ್ತು ಈ ಥರ ಎಣ್ಣೆ ಇಡಬೇಕು ತಲೆಗೆ. ನಾನು ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ. ಹರಳೆಣ್ಣೆ ಇಟ್ಟಿದ್ರೆ ಅದು ಕೋಲ್ಡ್ ಆಗುತ್ತೆ. ದನಗೇನು ಕೋಲ್ಡ್ ಇಲ್ಲ, ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಚ್ಚಿ ಮತ್ತು ತುಟಿಗೆಲ್ಲ ವ್ಯಾಸ್ಲೈನ್ ಹಚ್ಚಿದ್ದೀನಿ. ಅವಾಗವಾಗ ನೋಡ್ಕೊತಾ ಇರಬೇಕು ಜ್ವರ ಇದೆ ಇಲ್ವಾ ಅಂತ. ಜ್ವರ ಇದ್ದರೆ ತೆಗೆದ ಬಟ್ಟೆ ಅದೆಲ್ಲ ಇಡಬೇಕು. ಈಗ ಜ್ವರ ಏನೂ ಇರಲಿಲ್ಲ, ಸುಮಾರಾಗಿ ಆಟ ಆಡ್ಕೊಂಡಿದ್ದ. ಜರ್ಮ ಅಂತ ಇಡ್ಕೋತಾನೆ ಮನೆ ಇಳಿಸಿಡಿ. ಓಯ್ ನಗು ಅಟ್ಲಾ ಗುಡ್ ಬೈ. ನಗು 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 ಅಲ್ಲ ಇಲ್ಲ. ನನ್ನ ಮಕ್ಳಿಗಿಬ್ಬರಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟೈತೆ ಈ ಮನೆ ಮದ್ದು ಅದೆಲ್ಲ. ಸಿರಪ್ನ ಯಾವ ಥರ 4 ಟೈಮ್ ಹಾಕ್ತೀವೋ ಅದೇ ಥರ ಇದು 3 ಟೈಮು ವಿಲೇದೆಲೆ ವಿಕ್ಸ್ ಅದನ್ನು ಹಚ್ಚಿ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಜ್ವರ ಕೂಡ ಇರಲ್ಲ. ಒಂದೊಂದು ಮಗುಗೆ ಅಡ್ಜಸ್ಟ್ ಆಗಿಬಿಡುತ್ತೆ, ಒಂದೊಂದು ಮಗುಗೆ ಅಡ್ಜಸ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.